ನನ್ನ ಲೈಫ್ ಸ್ಟೋರಿಯಲ್ಲಿ ಒಂದು ಮೂವಿ ಮಾಡಬೇಕು ಅಂತ ನಂಗೆ ತುಂಬಾ ಆಸೆ ಇದೆ. ಲೈಟ್ಸ್ ಕ್ಯಾಮ್ರಾ ಆಕ್ಷನ್. ನಮ್ಮೂರು ಚಿಕ್ಕಬಳ್ಳಾಪುರದ ಹತ್ರ ಒಂದು ಚಿಕ್ಕದೊಂದು ಹಳ್ಳಿ. ಅಲ್ಲೇ ನಾನು ಹುಟ್ಟಿ ಬೆಳೆದಿರೋದು. ನನಗೆ ಡ್ಯಾನ್ಸ್ ಅಂದರೆ ಚಿಕ್ಕ ಹುಡುಗನಾಗಿಂದನೂ ತುಂಬಾ ಇಷ್ಟ. ಅದರಲ್ಲೂ ನಮ್ಮಮ್ಮ ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಹಾಗೆ ನನ್ನ ಫ್ರೆಂಡ್ಸು ಸಹ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಕಲ್ತಿದ್ದೆಲ್ಲ ನಾನು ಆನ್ಲೈನಲ್ಲಿ ವೀಡಿಯೋಸ್ ನೋಡಿನೇ ಡ್ಯಾನ್ಸ್ ಕಲ್ತಿದ್ದು. ನಾನು ಸ್ವಲ್ಪ ದಿನ ಆದಮೇಲೆ ಒಂದು ಡ್ಯಾನ್ಸ್ ಕ್ಲಾಸ್ ಸೇರಿಕೊಂಡೆ. ನಾನು ಬೇರೆ ಕಡೆಯಿಂದ ಒಬ್ಬ ಗುರು ಬಂದರು. ಆ ಗುರು ಬಂದಾದಮೇಲೆ ನನಗೆ ಸ್ವಲ್ಪ ಮೋಟಿವೇಶನ್ ಕೊಟ್ಟರು. ಅಲ್ಲಿಂದ ನಾನು ಒಂದು ಸ್ಕೂಲಲ್ಲಿ ಜಾಯ್ನ್ ಆದೆ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿ. ತುಂಬ ಕಾಂಪಿಟೇಷನ್ಸ್ಗೆಲ್ಲ ಹೋಗಿದ್ದೀವಿ, ತುಂಬ ಪ್ರೈಸಸ್ ಎಲ್ಲ ವಿನ್ ಮಾಡಿದ್ದೀವಿ. ಚಿಕ್ಕಬಳ್ಳಾಪುರದಲ್ಲೇ ಇದ್ದರೆ ಏನು ಕಲಿಯೋದಿಲ್ಲ ನಾವು, ಸ್ವಲ್ಪ ಹೊರಗಡೆ ಹೋಗಿ ಏನಾದರೂ ಸ್ವಲ್ಪ ಹೊರಗಡೆ ಪ್ರಪಂಚ ನೋಡೋಣ ಅಂದ್ಬಿಟ್ಟು ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದರೆ ಕಲ್ಟಲ್ಲಿ ಆಡಿಷನ್ ಕೊಟ್ಟೆ, ಸೆಲೆಕ್ಷನ್ ಆಯಿತು. ಸೆಲೆಕ್ಷನ್ ಆದಮೇಲೆ ನಾನು ಹಂಗೆ ಕಲ್ಟಲ್ಲಿ ಟ್ರೈನರ್ ಆಗಿ ಅವಕಾಶ ಸಿಕ್ತು ನನಗೆ. ಸ್ಟಾರ್ಟಿಂಗು ನಾನು ಕಲ್ಟಿಗೆ 2019 ಸೇರಿಕೊಂಡಾಗ ನನ್ನ ಕ್ಲಾಸ್ ಅಂದರೆ ಯಾರಿಗೂ ಆಗ್ತಿರಲಿಲ್ಲ. ಲೈಕ್ ಹೆಂಗಂದರೆ ಈ ಹೊಸಬ ಟ್ರೈನರು ಯಾರೂ ನಮ್ಮನ್ನು ಲೈಕ್ ಮಾಡ್ತಿರಲಿಲ್ಲ. ಆದರೆ ಇತ್ತೀಚೆಗೆ ಮಾತ್ರ ನನಗೆ ತುಂಬಾ ಅಪ್ರಿಷಿಯೇಟ್ ಮಾಡ್ತಾರೆ, ತುಂಬಾ ಮೋಟಿವೇಟ್ ಮಾಡ್ತಾರೆ. ನನ್ನ ಕ್ಲಾಸ್ಗೋಸ್ಕರನೇ ವೆಯ್ಟ್ ಮಾಡ್ತಿರ್ತಾರೆ. ಅದಕ್ಕೆ ನಾನು ನಿಜವಾಗ್ಲೂ ಖುಷಿ ಪಡ್ತೀನಿ ತುಂಬ. ಎವ್ರಿ ಡೇ 100 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ತೀನಿ. ಮಾರ್ನಿಂಗ್ ಹೋದರೆ ಕ್ಲಾಸ್ ಮಾಡ್ಕೊಂಡು ಮತ್ತೆ ಈವ್ನಿಂಗ್ ಕ್ಲಾಸ್ ಮುಗಿಸ್ಕೊಂಡು ನಾನು ಮನೆಗೆ ಬರ್ತೀನಿ. ನನಗೆ ಯಾವತ್ತೂ ಟ್ರಾವೆಲಿಂಗ್ ಕಷ್ಟ ಅನಿಸಿಲ್ಲ. ಬಿಕಾಸ್ ನಾನು ಮಾಡ್ತಿರೋ ಕೆಲಸ ನಾನು ತುಂಬ ಇಷ್ಟಪಟ್ಟು ಕೆಲಸ ಮಾಡ್ತಿದ್ದೀನಿ. ಕಲ್ಟಿಗೆ ಬಂದಮೇಲೆ ನಾನು ತುಂಬಾ ಕಲ್ತಿದ್ದೀನಿ. ಇಂಗ್ಲೀಷ್ ಆಗ್ಬೋದು, ಮೆಂಬರ್ಸ್ ಜೊತೆ ಯಾವ ಥರ ಇರಬೇಕು, ಅವ್ರನ್ನ ಯಾವ ಥರ ಮೋಟಿವೇಶನ್ ಮಾಡಬೇಕು ಅಂತ ಅವರೇ ನನಗೆ ತುಂಬ ಸರಿ ಸಪೋರ್ಟ್ ಮಾಡಿದ್ದಾರೆ. ಸೊ ಅದೊಂದು ನನಗೆ ಹ್ಯಾಪಿನೆಸ್ ಅಂತ ಹೇಳ್ತೀನಿ ನಾನು. ನನ್ನ ಹೆಸರು ಪ್ರಭಾಕರ್. ಡ್ಯಾನ್ಸಿಂಗ್ ಈಸ್ ಮೈ ಫ್ಯಾಷನ್. ಈ ಮೂವಿ ಇರೋ ನಾನೇ. ಇದು ಕ್ಲೈಮ್ಯಾಕ್ಸ್ ಅಂದ್ಕೊಂಡ್ರಾ? ಅಲ್ಲ, ಜಸ್ಟ್ ಬಿಗಿನಿಂಗ್ ಅಷ್ಟೇ. ಕಟ್.